ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವ ಏಪ್ರಿಲ್ 22ನೇ ತಾರೀಕು ಶುಭಕರವಾಗಿರುವಂತಹ ಬುಧವಾರ. ನಾಳೆಯ ಬುಧವಾರದಿಂದ ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗುತ್ತೆ. ಧನಲಾಭ, ಯಶಸ್ಸು, ಅನಿರೀಕ್ಷಿತ ಅವಕಾಶ, ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಮಯವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ಗ್ರಹಗಳ ಸಂಚಾರವು ರಾಜಯೋಗ ಮತ್ತು ಶುಭ ಜೋಡಣೆಗಳನ್ನು ಸೃಷ್ಟಿ ಮಾಡುತ್ತದೆ. ನಾಳೆಯಿಂದ ಮನುಷ್ಯನ ಜೀವನದಲ್ಲಿ ಕಂಡು ಬರುವಂತಹ ವಿಶೇಷವಾದ ಶಕ್ತಿ, ಸಾಮರ್ಥ್ಯ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಅವಕಾಶಗಳನ್ನು ತಂದುಕೊಡುತ್ತದೆ. ಹೊಸದಾದ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಜನರಿಗೆ ತೀಕ್ಷ್ಣವಾಗಿ ಬುದ್ಧಿವಂತಿಕೆಯನ್ನು ತಿಳಿಸುವಂತಹ ಸಂದರ್ಭ, ಆಡಳಿತ, ಶಿಕ್ಷಣ, ಬರವಣಿಗೆ, ಮಾಧ್ಯಮ, ಯಾವುದೇ ರೀತಿಯ ಕ್ಷೇತ್ರದಲ್ಲೂ ಕೂಡ ಅನುಕೂಲಕರವಾಗಿರುವಂತಹ ನಿರೀಕ್ಷೆಗಳನ್ನು ಸೂಚಿಸಲಾಗುತ್ತದೆ. ಈ ಯೋಗದ ಪರಿಣಾಮ ಎಲ್ಲ ರಾಶಿಯ ಜನರ ಮೇಲೆ ನೇರವಾಗಿ ಅದೃಷ್ಟವನ್ನು ತಂದುಕೊಡುವಂತಹ ವಿಶೇಷವಾದ ಸಂದರ್ಭವಾಗಿರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಎಲ್ಲದರಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಬರಮಾಡ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ. ಬುದ್ಧಿಶಕ್ತಿ ಮತ್ತು ಸಂವಹನ ಮತ್ತು ವಾಣಿಜ್ಯವನ್ನು ಪ್ರತಿನಿಧಿಸುವಂತಹ ಒಂದೇ ಒಂದು ಶುಕ್ರ ಗ್ರಹ ಹಾಗೂ ರಾಶಿ ಚಕ್ರದ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳೋದ್ರಿಂದ ಈ ರಾಶಿಯವರಿಗೆ ಒಟ್ಟಿಗೆ ಸಾಗುವಂತಹ ಗಮನಿಸಬೇಕಾದಂತಹ ಸಂಗತಿ. ಈ ಸ್ಥಾನಮಾನದಲ್ಲಿ ಬಲವಾಗಿರುವಂತಹ ಶಕ್ತಿಯನ್ನು ಕಂಡುಕೊಳ್ಳುವಂತಹ ಸಕಾರಾತ್ಮಕವಾಗಿರುವಂತಹ ಪರಿಣಾಮವನ್ನು ಬರಮಾಡಿಕೊಳ್ತೀರಾ. ಒಟ್ಟಾರೆಯಾಗಿ ಆತ್ಮವಿಶ್ವಾಸ, ಸಂವಹನ ಕೌಶಲ್ಯ ನಿಮ್ಮ ಜೀವನದಲ್ಲಿ ವೃತ್ತಿಗೆ ಮತ್ತು ವ್ಯವಹಾರಕ್ಕೆ ಆರ್ಥಿಕವಾಗಿ ಕಾರಣವಾಗಬಹುದು. ಇದಲ್ಲದೆ ಈ ಅವಧಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಹೊಸ ಕೆಲಸದ ಅವಕಾಶಗಳು ಉದ್ಭವಿಸುತ್ತದೆ. ಈ ಸಮಯ ವೃತ್ತಿ, ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳ ಯೋಜನೆ ಸೂಚಿಸಲಾಗುತ್ತೆ. ವ್ಯವಹಾರದಲ್ಲಿ ಇರ್ತಕ್ಕಂಥವರಿಗೆ ಹೊಸ ಒಪ್ಪಂದವನ್ನು ಪಡೆಯಬಹುದು. ವಿವಾಹತೆ ಅಥವಾ ವಿವಾಹ ಯಾವುದೇ ರೀತಿಯ ಯೋಚನೆಗಳಿದ್ರೂ ಕೂಡ ಎಲ್ಲವನ್ನ ಈ ರಾಶಿ ಚಕ್ರದವರು ಬಹಳಷ್ಟು ಅದ್ಭುತವಾಗಿ ನಿರ್ವಹಿಸ್ತಾರೆ. ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಯಶಸ್ಸನ್ನು ಸಾಧಿಸುವಂತಹ ವಿಶೇಷವಾದ ಸಮಯ. ನೀವು ಧಾರ್ಮಿಕವಾಗಿ ಶುಭ ಸಾಮಾಜಿಕ ಸಮಾರಂಭದಲ್ಲಿ ಭಾಗವಹಿಸಬಹುದು. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಲಗ್ನದ ಅಧಿಪತಿ ದೇವರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಶಕ್ತಿ, ಸಾಮರ್ಥ್ಯವನ್ನು ತುಂಬುತ್ತೆ. ಕರ್ಮದ ಮನೆಯಲ್ಲಿ ರೂಪುಗೊಳ್ಳುವಂತಹ ವಿಶೇಷವಾದ ಯೋಗ ಈ ರಾಶಿಯವರಿಗೆ ಜನಿಸಿರುವಂತವರಿಗೆ ಪ್ರತಿಷ್ಠೆ, ಸ್ಥಾನಮಾನ, ಗೌರವ, ಕೀರ್ತಿ ಹೆಚ್ಚಳದಲ್ಲಿ ಸೂಚನೆಗಳನ್ನು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ವ್ಯಾಪಾರ ಸಮುದಾಯಕ್ಕೆ ಸೇರಿದಂಥವರು ಗಮನಾರ್ಹವಾಗಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ತಾರೆ. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ವಿಶೇಷವಾಗಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತೆ. ಲಾಭವನ್ನು ನಾಳೆಯಿಂದ ಬರಮಾಡಿಕೊಂಡು ಕುಬೇರ ದೇವನ ಒಂದು ಕೃಪಾಕಟಾಕ್ಷಕ್ಕೆ ಒಳಗಾಗಿ ಎಲ್ಲ ರೀತಿಯ ವ್ಯವಹಾರದಲ್ಲಿ ಹೆಚ್ಚಿನ ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಂಡು ಅದೃಷ್ಟವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಕುಬೇರ ದೇವ ಸಂಪತ್ತು ಮತ್ತು ಸಮೃದ್ಧಿ, ಆರೋಗ್ಯ, ಅಭಿವೃದ್ಧಿ ಎಲ್ಲವನ್ನ ಕೂಡ ಕರುಣಿಸ್ತಾ ಇದ್ದಾರೆ. ಇದರಿಂದ ನಿಮ್ಮ ಆಸೆಗಳು, ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಈ ರಾಶಿ ಚಕ್ರದವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಯಶಸ್ಸು, ಲಾಭ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಇಷ್ಟೆಲ್ಲ ಅದೃಷ್ಟವನ್ನು, ಪ್ರಯೋಜನವನ್ನು ಬರಮಾಡ್ಕೊಳ್ತಕ್ಕಂತಹ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.